ಸ್ಮಶಾನದ ವಾಸ ಶಿವರೇ ಶ್ವಾಸ, ವಿಚಿತ್ರನ ಭಕ್ತಿನ ಭಯಂಕರನ, ಇದು ಅಚ್ಚರಿಗೊಳಿಸೋ ಅಘೋರಿಗಳ ಲೋಕ. ನಮಸ್ಕಾರ ಸ್ನೇಹಿತರೆ, mastmuga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಅಘೋರಿಗಳು ಯಾರು ಸ್ನೇಹಿತರೆ? ನಾಗಾ ಸಾಧುಗಳು ಕುಂಭಮೇಳದಲ್ಲಿ ಈಗ ಕಾಣಿಸ್ಕೊಂಡು ಮತ್ತೆ ರಾಷ್ಟ್ರವ್ಯಾಪಿ ಎಲ್ಲರಿಗೂ ನೆನಪಾಗ್ತಿರುವಂತ ನಾಗಾ ಸಾಧುಗಳು ಅವರೇ ಬೇರೆ, ಅಘೋರಿಗಳೇ ಬೇರೆ. ಹಾಗಾದ್ರೆ ಅಘೋರಿಗಳು ಯಾರು? ನಿಜಕ್ಕೂ ಅವರು ಜೀವನ ಮುಗಿಸಿ ಹೋಗಿರೋ ಮನುಷ್ಯನ ಬಿಟ್ಟು ಹೋಗಿರೋ ದೇವರು ಸೇವನೆ ಮಾಡ್ತಾರ? ಸ್ನೇಹಿತರೆ, ಮೈ ತುಂಬಾ ಬೂದಿ, ಬೆನ್ನಿನುದ್ದಕ್ಕೂ ಜಟೆ, ರುದ್ರಾಕ್ಷಿ ಮಾಲೆ, ಕೈಲೊಂದು ಆಯುಧ, ಹೀಗೆ ಸಾಮಾನ್ಯರಿಗಿಂತ ಬಹಳ ಡಿಫರೆಂಟ್ ಆಗಿ ಕಾಣೋ, ನಿಗೂಢವಾಗಿ ಕಾಣೋ ಅಘೋರಿಗಳ ಬಗ್ಗೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಅಭಿಪ್ರಾಯ ಇದೆ. ಕೆಲವರು ಅಘೋರಿಗಳ ವೇಷಭೂಷಣ ನೋಡಿ ಚಿತ್ರ ವಿಚಿತ್ರ ಅಂತ ಕರೆದ್ರೆ, ಇನ್ನು ಕೆಲವರು ಅವರಲ್ಲಿ ದೈವತ್ವವನ್ನ ಕಾಣ್ತಾರೆ. ಹಾಗಾದ್ರೆ ನಿಜಕ್ಕೂ ಅಘೋರಿಗಳು ಯಾರು? ಅವರು ಆ ರೀತಿ ಜೀವನ ಮಾಡೋದು ಯಾಕೆ? ಗಳೊಂದಿಗೆ ಅವರು ಸಂಬಂಧ ಇಟ್ಕೋತಾರ? ಇವರ ಹುಟ್ಟು ಹೇಗಾಯ್ತು? ಸದ್ಯ ಈ ಅಘೋರಿಗಳ ಬಗ್ಗೆ ಇರೋ ವಾದ ವಿವಾದವೇನು? ಎಲ್ಲವನ್ನ ಈ ವರದಿಯಲ್ಲಿ ನೋಡ್ತಾ ಹೋಗೋಣ. ಅಘೋರಿಗಳ ಕುರಿತ ವಿಸ್ಮಯ ಲೋಕವನ್ನ ತಿಳಿಯಬೇಕು ಅಂದ್ರೆ ಕಡೆ ತನಕ ಮಿಸ್ ಮಾಡದೆ ನೋಡಿ. ಸ್ನೇಹಿತರೆ, ಅಘೋರಿಗಳು ಯಾರು? ಹುಟ್ಟಿದ್ದು ಹೇಗೆ? ಸ್ನೇಹಿತರೆ, ಅಘೋರಿಗಳ ಬಗ್ಗೆ ಒಂದೇ ಸಾಲಲ್ಲಿ ಹೇಳೋದಾದ್ರೆ, ಅವರು ತಮ್ಮನ್ನ ಶಿವ ಭಕ್ತರು ಅಂತ ಹೇಳ್ಕೊಳ್ತಾರೆ. ಮೋಕ್ಷ ಪ್ರಾಪ್ತಿಯೇ ನಮ್ಮ ಮೊದಲ ಗುರಿ ಅಂತ ಹೇಳ್ತಾರೆ. ಅಂದ ಹಾಗೆ ಈ ಅಘೋರಿಗಳ ಮೂಲವನ್ನ ಹುಡುಕ್ತಾ ಹೊರಟ್ರೆ ಸುಮಾರು 4ನೇ ಶತಮಾನಕ್ಕೆ ನಮ್ಮನ್ನ ಕರ್ಕೊಂಡು ಹೋಗುತ್ತೆ. ಈಗ ನೀವೊಂದು ಚಾರ್ಟ್ ನೋಡ್ತಾ ಇದ್ದೀರಿ. ಇದು ಶೈವರಿಗೆ ಸಂಬಂಧಪಟ್ಟ ಮಾಹಿತಿ. ಕಾಲ ಕಾಲಕ್ಕೆ ಶೈವಿಸಂ ನಲ್ಲಿ ಹೇಗೆ ಬದಲಾವಣೆಗಳು ಆಯಿತು, ಬೇರೆ ಬೇರೆ ಕವಲುಗಳು ಹೇಗೆಲ್ಲ ಒಡಿತಾ ಹೋದ್ವು ಅನ್ನೋದನ್ನ ತೋರಿಸಲಾಗಿದೆ. ಆರಂಭದಲ್ಲಿ ಎಲ್ಲರೂ ರುದ್ರ ಅಥವಾ ಶಿವರ ಆರಾಧಕರಾಗಿದ್ರು. ಬಳಿಕ ದೊಡ್ಡ ಸಂಖ್ಯೆಯ ಜನ ಪುರಾಣದ ಶಿವರನ್ನ ಪೂಜಿಸಿದ್ರೆ, ಇನ್ನೊಂದಷ್ಟು ಜನ ಪುರಾಣೇತರ ಶಿವರನ್ನ ಪೂಜಿಸ್ತಾ ಇದ್ರು. ಅಂದ್ರೆ ನಾವು ಪುರಾಣದ ಶಿವರನ್ನ ನಂಬಲ್ಲ, ಆದ್ರೆ ಶಿವ ಅನ್ನೋದು ದಿನವೂ ನಮ್ಮ ಆಚರಣೆಯ ಭಾಗ, ಮುಕ್ತಿ ಮಾರ್ಗಕ್ಕಾಗಿರೋ ಮಂತ್ರ ಅಂತ ಅವರು ಭಾವಿಸ್ತಾರೆ. ಅವರು ಹಾಕಿರೋ ಮಾರ್ಗದಲ್ಲಿ ನಡೆದರೆ ನಾವು ಶಿವರಾಗಬಹುದು, ನಾವು ಆಗಬಹುದು ಅನ್ನೋದು ಇವ್ರ ನಂಬಿಕೆ. ಸೊ ಈಗ ನಾನ್ ಪುರಾಣಿಕ್ ಶೈವಿಸಂನಲ್ಲಿ, ಪುರಾಣೇತರ ಶೈವಿಸಂನಲ್ಲಿ 2 ತರ ಬರುತ್ತೆ. ಒಂದು ಅತಿ ಮಾರ್ಗ, ಇನ್ನೊಂದು ಮಂತ್ರ ಮಾರ್ಗ. ಅತಿ ಮಾರ್ಗದಲ್ಲಿ ಪಶುಪತಿ, ಲಕುರ, ಕಾಲಮುಖ ಮತ್ತು ಲಿಂಗಾಯತ ಶೈವರು ಬರ್ತಾರೆ. ಮಂತ್ರ ಮಾರ್ಗದಲ್ಲಿ ಕಪಾಲಿಕ ಮತ್ತು ಶೈವ ಸಿದ್ಧಾಂತ ಬರುತ್ತೆ. ಈ ಶೈವ ಸಿದ್ಧಾಂತದಿಂದ ತಮಿಳು ಶೈವಿಸಂ ಹುಟ್ಟಿದ್ರೆ ಕಪಾಲಿಕಗಳಲ್ಲಿ ಅಘೋರಿಗಳು ಬರ್ತಾರೆ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಈ ಕಪಾಲಿಗಳ ಇತಿಹಾಸ 4ನೇ ಶತಮಾನ, ಆದ್ರೆ 1600 ವರ್ಷಗಳ ಹಿಂದಕ್ಕೆ ಹೋದ್ರೆ ನಮಗೆ ಸಿಗುತ್ತೆ. ಕಪಾಲಿಕ ಅಂದ್ರೆ ತಲೆಬುರುಡೆ ಅಂತ ಅರ್ಥ. ಇವರು ಕೂಡ ಒಂದು ಕೈಲಿ ಅಸ್ಥಿ ಪಂಜರದ ತಲೆಬುರುಡೆ ಸ್ಕಲ್, ಇನ್ನೊಂದು ಕೈಲಿ ಭಿಕ್ಷಾ ಪಾತ್ರೆ ಹಿಡಿತಾ ಇದ್ರು. ಸ್ಮಶಾನದಲ್ಲಿ ವಾಸ ಮಾಡ್ತಾ ಇದ್ರು. ಸುಟ್ಟ ಶವದ ಬೂದಿಯನ್ನ ತಮ್ಮ ದೇಹಕ್ಕೆ ಬಳ್ಕೊಳ್ತಾ ಇದ್ರು. ಶಿವರ ಉಗ್ರ ರೂಪ ಎನ್ನಲಾಗೋ ಭೈರವರನ್ನ ಪೂಜೆ ಮಾಡ್ತಾ ಇದ್ರು. ಇಂಥ ಕಪಾಲಿಗಳ ಬಗ್ಗೆ ನಮಗೆ ಸ್ಪಷ್ಟ ದಾಖಲೆಗಳು ಸಿಗೋದು 7ರಿಂದ 8ನೇ ಶತಮಾನದ ನಂತರ. 7ನೇ ಶತಮಾನದಲ್ಲಿ ಭಾರತಕ್ಕೆ ಬಂದಿದ್ದ ಚೀನಾ ಯಾತ್ರಿಕ ಹ್ಯುಯನ್ ಸಾಂಗ್ ಈಗಿನ ವಾಯುವ್ಯ ಪಾಕಿಸ್ತಾನದಲ್ಲಿ, ಅಂದಿನ ಅಖಂಡ ಭಾರತದಲ್ಲಿ ಕೆಲ ಮನುಷ್ಯರು ದೇಹವನ್ನ ಬೂದಿಯಿಂದ ಬಳ್ಕೊಳ್ತಾ ಇದ್ರು. ಮೂಳೆಯಿಂದ ಮಾಡಿದ್ದ ಮಾಲೆಯನ್ನ ಧರಿಸ್ತಾ ಇದ್ರು. ಇವ್ರ ಜೊತೆಗೆ ಬೌದ್ಧ ಸನ್ಯಾಸಿಗಳು ಇರ್ತಾ ಇದ್ರು ಅಂತ ಉಲ್ಲೇಖ ಮಾಡಿದ್ದಾರೆ ಹ್ಯುಯನ್ ಸಾಂಗ್. ಕೆಲವರು ಇದು ದಿಗಂಬರ ಜೈನರಿರಬಹುದು ಅನ್ನೋ ವಾದ ಮುಂದಿಡ್ತಾರೆ. ಆದ್ರೆ ರೂಪದ ವರ್ಣನೆ ನೋಡಿದ್ರೆ ಅದು ಕಪಾಲಿಕರೇ ಇರಬೇಕು ಅನ್ನೋದು ತುಂಬಾ ಜನರ ಒಪಿನಿಯನ್. ಈ ಕಪಾಲಿಕರ ಮುಂದುವರೆದ ತಲೆಮಾರು ಅಥವಾ ಅವರ ಸಂಪ್ರದಾಯವನ್ನ ಪಾಲಿಸಿಕೊಂಡು ಬಂದವರೇ ಈ ಅಘೋರಿಗಳು ಅಂತ ಹೇಳ್ತಾರೆ. ಏನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯೋಕ್ಕಿಂತ ಮುಂಚೆ 7 ಸ್ಯಾಂಡ್ಸ್ ಟೂರಿಸಂ ಕಂಪನಿ ಕಾಶ್ಮೀರಕ್ಕೆ ಹೊಸ ಟ್ರಿಪ್ ಆಯೋಜನೆ ಮಾಡಿದೆ. 5 ನೈಟ್ 6 ಡೇ ಟೂರ್ ಇದು. ಎಲ್ಲೆಲ್ಲಿ ಹೋಗೋದಿದೆ? ಶ್ರೀನಗರ, ಶಂಕರಾಚಾರ್ಯ ಪೀಠ, ದಾಲ್ ಲೇಕ್, ಸೋನ್ಮಾರ್ಗ್, ಗುಲ್ಮಾರ್ಗ್, ಪಹಲ್ಗಾಮ್, ಆರು ವ್ಯಾಲಿ ಮತ್ತು ಬಿಟ್ಯಾಬ್ ವ್ಯಾಲಿಗಳಿಗೆ ಹೋಗೋದಿರುತ್ತೆ. ಇಡೀ ಪ್ಯಾಕೇಜ್ಗೆ ಆಫರ್ ಪ್ರೈಸ್ 53,700 ರೂಪಾಯಿ ಮಾತ್ರ. ಇದರಲ್ಲಿ ಫ್ಲೈಟ್ ಟಿಕೆಟ್ಸ್, 4 ನೈಟ್ 3 ಸ್ಟಾರ್ ಹೋಟೆಲ್ ಸ್ಟೇ, 1 ನೈಟ್ ಬೋಟ್ ಹೌಸ್ ಸ್ಟೇ, 3 ಹೊತ್ತು ಊಟ, ಗುಲ್ಮಾರ್ಗ್ ಕೇಬಲ್ ಕಾರ್ ಟಿಕೆಟ್ಸ್, ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, 24/7 ಟೂರ್ ಮ್ಯಾನೇಜರ್ ನಿಮ್ ಜೊತೆಗೆ ಇರ್ತಾರೆ. ಅದೆಲ್ಲವೂ ಸೇರಿ 53,700 ರೂಪಾಯಿ. ಹೊರಡೋ ದಿನ ಮಾರ್ಚ್ 18ನೇ ತಾರೀಕು. ಕೆಲವೇ ಸೀಟುಗಳ ಲಭ್ಯ. ಆಸಕ್ತರು ಈ ಕೂಡಲೇ ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ ಕಾಶ್ಮೀರ ನೋಡ್ಕೊಂಡ್ ಬರ್ಬೋದು. ಅಘೋರಿಗಳ ಮೂಲ ಬಾಬಾ ಯಾರು? ಬಾಬಾ ಕಿನರಾಮ್ ಅವರನ್ನ ಅಘೋರಿ ಪಂಥದ ಮೊದಲ ಗುರು ಅಂತ ಹೇಳ್ತಾರೆ. ಅಂದ್ರೆ ಅಲ್ಲಿ ತನಕ ಪಾಲಿಗಳ ಆಚರಣೆಯನ್ನ ಅಘೋರಿಗಳು ಮಾಡ್ತಾ ಇದ್ರು. ಇವರು ಅದಕ್ಕೊಂದು ರೂಪ ಕೊಟ್ರು ಅಂತ ಹೇಳಲಾಗುತ್ತೆ. ಉತ್ತರ ಪ್ರದೇಶದಲ್ಲಿ 18ನೇ ಶತಮಾನದಲ್ಲಿ ಹುಟ್ಟಿದ ಬಾಬಾ ಕಿನರಾಮ್ ಬಗ್ಗೆ ಸಾಕಷ್ಟು ನಂಬಿಕೆ ಇದೆ. ಹುಟ್ಟಿದ್ದಾಗಲೇ ಅವರಿಗೆ ಹಲ್ಲೆಲ್ಲ ಬಂದಿತ್ತಂತೆ. ಬೈ ಬರ್ತ್ ವಿಶೇಷ ಶಕ್ತಿ ಇತ್ತು. ಬ್ರಹ್ಮ ವಿಷ್ಣು ಮಹೇಶ್ವರರಿಂದ ಇವರಿಗೆ ಆಶೀರ್ವಾದ ಇತ್ತು ಅಂತ ಇವರ ಭಕ್ತವರ್ಗ ನಂಬ್ತಾರೆ.
ಇವರು 11ನೇ ವಯಸ್ಸಲ್ಲೇ ಮನೆ ಬಿಟ್ಟು ಹೋಗಿ ಬಾಬಾ ಕಾಲುರಾಮ್ ಅನ್ನೋರನ್ನ ಭೇಟಿಯಾದ್ರು. ಇವ್ರು ಯಾರು? ದತ್ತಾತ್ರೇಯರ ಅಂದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರ ಈ 3 ದೇವರ ಅವತಾರ ಅಂತ ಕರೆಯಲಾಗೋ ದೇವರ ಶಿಷ್ಯ ಅನ್ನೋ ನಂಬಿಕೆ ಇದೆ. ಈ ಕಾಲುರಾಮ್ ಅಘೋರಿ ಪಂಥದ ಬಗ್ಗೆ, ಅವರ ಜೀವನದ ಬಗ್ಗೆ ಕೀನಾರಾಮ್ರಿಗೆ ಮಾರ್ಗದರ್ಶನ ಮಾಡ್ತಾರಂತೆ. ಅದಾದ ಬಳಿಕ ಅಘೋರಿಗಳ ದೇವತೆ ಎನ್ನಲಾಗೋ ಹಿಂಗ್ಲಾಜ್ ಮಾತಾ ದರ್ಶನವನ್ನ ಕೂಡ ಈ ಕೀನಾರಾಮ್ ಮಾಡ್ತಾರೆ. ಬಲೂಚಿಸ್ತಾನ ಗುಹೆಯಲ್ಲಿ ಅವರಿಗೆ ಮಂತ್ರ ಮತ್ತು ತಲೆಬುರುಡೆಯನ್ನ ಸಾಕ್ಷಾತ್ ಹಿಂಗ್ಲಾಜ್ ಮಾತಾ ಕೊಟ್ರು ಅನ್ನೋ ನಂಬಿಕೆ ಇದೆ. ಅದನ್ನ ಪಡ್ಕೊಂಡು ಭಾರತ ಸೇರಿ ಸಾಕಷ್ಟು ಕಡೆ ಇವರು ಸಂಚಾರ ಮಾಡ್ತಾರೆ. ದಾರಿಯುದ್ದಕ್ಕೂ ದೇಗುಲ ಆಶ್ರಮಗಳನ್ನ ನಿರ್ಮಾಣ ಮಾಡ್ತಾ ಹೋಗಲಾಗುತ್ತೆ. ಅಲ್ಲಿ ಅಘೋರ ಪಂಥದ ಕುರಿತು ಮಾರ್ಗದರ್ಶನವನ್ನ ಕೊಡ್ತಾ ಹೋಗ್ತಾರೆ. ಮುಂದೆ ಇವರು ವಾರಣಾಸಿಗೆ ಬಂದು ಆಶ್ರಮ ನಿರ್ಮಾಣ ಮಾಡ್ತಾರೆ. 1771ರಲ್ಲಿ ಇವರ ದೇಹಾಂತ್ಯವಾಗುತ್ತೆ. ಅಲ್ಲೇ ಇವರಿಗೆ ಸಮಾಧಿ ಮಾಡಲಾಗುತ್ತೆ. ಅವತ್ತಿಂದ ಇವರ ಅನುಯಾಯಿಗಳು ಅಂದ್ರೆ ಅಘೋರಿಗಳು ಬಾಬಾ ಕಿನಾರಾಮರನ್ನ ಆದಿಗುರು ಅಂತ ಭಾವಿಸ್ತಾರೆ. ಇದೇ ಕಾರಣಕ್ಕೆ ಕಾಶಿ ಭಾಗದಲ್ಲಿ ಹೆಚ್ಚು ಅಘೋರಿಗಳು ನಿಮ್ಗೆ ನೋಡೋಕ್ ಸಿಗ್ತಾರೆ. ನಂಬಿಕೆಗಳೇನು? ಅಘೋರಿಗಳು ಇಡೀ ಬ್ರಹ್ಮಾಂಡ ಶಿವರ ಮತ್ತು ಬ್ರಹ್ಮರ ಸೃಷ್ಟಿ ಅಂತ ನಂಬ್ತಾರೆ. ಆದರೆ ಶಿವರನ್ನ ಬಿಟ್ಟು ಬೇರೆ ದೇವರ ಆರಾಧನೆ ಮಾಡಲ್ಲ. ಜಗತ್ತು 8 ಅಜ್ಞಾನಗಳಿಂದ ಕೂಡಿದೆ. ಕೋಪ, ಭಯ, ಸುಖ, ಚಟ, ದ್ವೇಷ, ಹೆಮ್ಮೆ, ತಾರತಮ್ಯ ಮತ್ತು ದುಃಖದಿಂದ ಕೂಡಿದೆ. ಇದರಿಂದ ಹೊರ ಬಂದ್ರೆ ಮುಕ್ತಿ ಸಿಗುತ್ತೆ ಅನ್ನೋದು ಅಘೋರಿಗಳ ವಾದ. ನೋಡಿ, ಹೆಮ್ಮೆ, ಪ್ರೈಡ್, ಅಹಂಕಾರ, ಅಹಂ ಅದನ್ನ ಕೂಡ ಇವರು ಅಜ್ಞಾನದ ಪಟ್ಟಿಗೆ ಸೇರಿಸಿದ್ದಾರೆ. ಇದರಿಂದ ಹೊರಗೆ ಬರಬೇಕು ಅಂತ ಹೇಳ್ತಾರೆ. ಇದೇ ಕಾರಣಕ್ಕೆ ಕೆಲವೊಂದಷ್ಟು ಕಠಿಣ ಆಚರಣೆ ಮಾಡ್ತಾರೆ. ಇವತ್ತು ಅಘೋರಿ ಆಚರಣೆಗಳ ಬಗ್ಗೆ ಇಷ್ಟು ವಿಚಿತ್ರ ಭಾವನೆ ಬೆಳೆಯೋಕೆ ಇವರ ಸಂಪ್ರದಾಯಗಳು ಕೂಡ ಕಾರಣ. ಯಾಕಂದ್ರೆ ಅಘೋರಿಗಳು ಮನುಷ್ಯರ ಜೀವ ಹೋದ್ಮೇಲೆ ಅವರ ಇರುತ್ತಲ್ಲ ಅದನ್ನ ಕೂಡ ಇವರು ಸೇವಿಸ್ತಾರೆ ಅನ್ನೋ ವಿಚಾರಗಳಿದಾವೆ ಒಂದಷ್ಟು. ಅದನ್ನ ಹಲವಾರು ಅಘೋರಿಗಳೇ ಹೇಳ್ಕೊಂಡಿದ್ದಾರೆ ಹೌದು ಅಂತ. ಆದ್ರೆ ಯಾವಾಗಲೂ ಅದನ್ನೇ ಮಾಡ್ತಾರೆ ಅಂತಲ್ಲ, ಅವರು ನಾರ್ಮಲ್ ಆಹಾರವನ್ನ ಸೇವಿಸ್ತಾರೆ. ಹೆಚ್ಚಿನ ಸಂದರ್ಭದಲ್ಲಿ ಗುರುವಿನ ಆದೇಶದ ಮೇರೆಗೆ ಅವರ ಧೈರ್ಯ ಮತ್ತು ಶಕ್ತಿ ಪರೀಕ್ಷೆ ಮಾಡೋ ಸಂದರ್ಭದಲ್ಲಿ ಈ ಆಚರಣೆ ಮಾಡ್ತಾರೆ. ನಾರ್ಮಲ್ ಜನಕ್ಕೆ ಭಯಂಕರ ಎನಿಸೋ ಆ ಆಚರಣೆಗಳನ್ನ ಮಾಡ್ತಾರೆ ಅಂತ ಹೇಳ್ತಾರೆ. ಅಲ್ಲದೆ ಮುಕ್ತಿ ಹೊಂದಿದ, ಇನ್ನೇನು ಆಸೆ ಆಕಾಂಕ್ಷೆಗಳು ಇರದ, ಪ್ರಾಣಶಕ್ತಿ ಹೋಗಿರೋ, ತ್ಯಾಜ್ಯ ಅಂತ ಪರಿಗಣಿಸಲ್ಪಟ್ಟಿದ್ದನ್ನ ಮಾತ್ರ ಸೇವನೆ ಮಾಡೋದಾಗಿ ಅನೇಕ ಅಘೋರಿಗಳು ಹೇಳ್ಕೊಂಡಿದ್ದಾರೆ. ಇದಕ್ಕೆ ಅವರು ಕೊಡೋ ಕಾರಣ, ಸಾಮಾನ್ಯರು ಮಲಿನ ಕೆಟ್ಟದ್ದು ಅಂತ ಏನು ಭಾವಿಸ್ತಾರೋ ಅದನ್ನೇ ಸೇವನೆ ಮಾಡಿ ತಾವು ಎಲ್ಲವನ್ನ ಮೀರಿದವರು ಅಂತ ತೋರಿಸಿದ್ರೆ ನಮಗೆ ಮುಕ್ತಿ ಸಿಗುತ್ತೆ ಅನ್ನೋದು ಇವ್ರ ನಂಬಿಕೆ. ಜೊತೆಗೆ ಶಿವರಲ್ಲಿ ಯಾವುದೂ ಭೇದ ಇಲ್ಲ, ಶುದ್ಧ ಅಶುದ್ಧ ಅನ್ನೋ ದ್ವಂದ್ವ ಬೇಡ, ಸರ್ವವನ್ನು ಮೀರಿ ಬದುಕಬೇಕು ಅನ್ನೋದು ಅವರ ತತ್ವ ಅಂತ ಅಘೋರಿಗಳು ಹೇಳ್ತಾರೆ. ಜೊತೆಗೆ ನಶಾ ಪದಾರ್ಥಗಳ ಸೇವನೆ ಹಿಂದೆ ಕೂಡ ಅದೇ ಕಾರಣ ಇದೆ ಅಂತ ಹೇಳಲಾಗುತ್ತೆ. ಚಟವನ್ನ ಮೀರಿ ಬದುಕ್ತೀನಿ ಅಂತ ತೋರಿಸೋಕೆ ಆಗಾಗ ಅದನ್ನ ಸೇವನೆ ಮಾಡ್ತಾರಂತೆ. ಸ್ಮಶಾನದಲ್ಲಿ ಧ್ಯಾನ ಮಾಡೋದು ಕೂಡ ಸಾವಿಗೆ ಹೆದರದೇ ಇರೋ ಸಂದೇಶ ಕೊಡೋಕೆ ಅಂತ ಅಘೋರಿಗಳು ಹೇಳ್ತಾರೆ. ಇನ್ನು ಅಘೋರಿಗಳ ಮೇಲೆ ಮಾಟ ಮಂತ್ರ ಇನ್ನಿತರ ಆರೋಪಗಳನ್ನ ಕೂಡ ಮಾಡಲಾಗುತ್ತೆ. ಆದ್ರೆ ಅದು ಬೇರೆಯವರಿಗೆ ತೊಂದರೆ ಕೊಡೋದಲ್ಲ, ಅದನ್ನ ಶಿವರ ಅನುಗ್ರಹದಿಂದ ತಾವು ಪಡೆದಿರೋ ಶಕ್ತಿ ಸಿದ್ಧಿ ಅನ್ನೋದು ಅವ್ರ ಮಾತು. ಜೊತೆಗೆ ಲೈಂಗಿಕ ಸಂಬಂಧ, ಪೂಜೆ ಹೀಗೆ ಎಲ್ಲವನ್ನ ಮಾಡ್ತಾರೆ ಅನ್ನೋ ವಿಚಾರಗಳನ್ನ ಕೂಡ ಕೇಳಿರ್ಬೋದು. ಜೊತೆಗೆ ಬೇರೆ ಸಾಧುಗಳ ರೀತಿ ಬ್ರಹ್ಮಚರ್ಯ ಪಾಲನೆ ಮಾಡೋ ಹಾಗೇನಿಲ್ಲ ಅಂತಲೂ ಹೇಳ್ತಾರೆ. ಇದೆಲ್ಲವೂ ಅವರ ಮೋಕ್ಷ ಪಡೆಯೋ ದಾರಿಯಂತೆ, ಅವರಿಗೆ ಯಾವುದೂ ಅಸಹ್ಯ ಅಲ್ಲ ಅನ್ನೋದನ್ನ ತೋರಿಸೋ ಮಾರ್ಗ ಅಂತಲೂ ಕೂಡ ಅಘೋರಿಗಳು ನಂಬ್ತಾರೆ. ಹಾಗಂತ ಇವ್ರ ಮೇಲೆ ಆರೋಪಗಳಿಲ್ಲ ಅಂತಿಲ್ಲ. ಅಘೋರಿಗಳು ಮ್ಯಾಜಿಕ್ ಮಾಡ್ತೀನಿ ಅಂತ ದಾರಿ ತಪ್ಪಿಸ್ತಾರೆ, ನರಬಲಿಗೆ ಪ್ರೋತ್ಸಾಹ ಕೊಡ್ತಾರೆ ಅನ್ನೋ ಗಂಭೀರ ಆರೋಪಗಳಿವೆ. ಇದೇ ಕಾರಣಕ್ಕೆ ಅವರ ವಿರುದ್ಧ ಸಾಕಷ್ಟು ಜನ ಕೋರ್ಟ್ಗೂ ಕೂಡ ಹೋಗಿದ್ರು. ರೀಸೆಂಟ್ ಆಗಿ ಗುಜರಾತ್ ಸರ್ಕಾರ ಕೂಡ 2024ರಲ್ಲಿ ಇಂಥ ಆಚರಣೆಗಳನ್ನ ಅಂದ್ರೆ ಬ್ಲಾಕ್ ಮ್ಯಾಜಿಕ್ ಇನ್ನಿತರ ಅಘೋರಿ ಆಚರಣೆಗಳನ್ನ ನಿರ್ಮೂಲನೆ ಮಾಡ್ತೀವಿ ಅಂತ ಹೇಳಿ ಫುಲ್ ರುಚಿಗೆದ್ದು ಬಿಲ್ ಪಾಸ್ ಮಾಡಿದೆ. ಕರ್ನಾಟಕ, ಒಡಿಶಾ, ರಾಜಸ್ಥಾನ, ಛತ್ತೀಸ್ಗಢ, ಅಸ್ಸಾಂ, ಮಹಾರಾಷ್ಟ್ರದಲ್ಲಿ ಇಂಥ ಕಾನೂನಿದೆ. ಇವ್ರು ಹಿಂಗೆ ಬಿಟ್ಟರೆ ಕಷ್ಟ, ಸುಧಾರಿಸಬೇಕು, ಇವ್ರನ್ನೆಲ್ಲ ಬಂದ್ ಮಾಡಬೇಕು, ಈ ಆಚರಣೆಗಳನ್ನೆಲ್ಲ ಭಾರತೀಯ ಸಂಸ್ಕೃತಿಯಿಂದ ನಿರ್ಮೂಲನೆ ಮಾಡಬೇಕು ಅಂತ, ಸುಧಾರಣೆಗಳಾಗಬೇಕು ಅಂತ. ಆದರೆ ಇವರು ಸದ್ಯ ಈಗಿನ ಸಮಾಜದಿಂದ ಸಾಕಷ್ಟು ದೂರ ಇರೋದ್ರಿಂದ ಇವ್ರ ಬಗ್ಗೆ ಚರ್ಚೆಗಳಾಗೋದು ಕಮ್ಮಿ. ಇವರ ಸುದ್ದಿ ಕೂಡ ಬರೋದಿಲ್ಲ. ಆಗಾಗ ಮೂವಿಗಳಲ್ಲೆಲ್ಲ ಇವರನ್ನ ತೋರಿಸಿರೋದು ಕೂಡ ನೀವು ನೋಡಿರ್ಬೋದು. ಎಲ್ಲಿರ್ತಾರೆ ಅಘೋರಿಗಳು? ಕುಂಭಮೇಳ ಬಂದಾಗ ನಾಗಾ ಸಾಧುಗಳ ರೀತಿಯೇ ಅಘೋರಿಗಳು ಕೂಡ ದಿಢೀರಂತ ಪ್ರತ್ಯಕ್ಷರಾಗ್ತಾರೆ. ಅದಕ್ಕೆ ಕಾರಣ ಇವರು ಜನರ ಮಧ್ಯೆ ಹೆಚ್ಚಿರುವುದಿಲ್ಲ. ಆಶ್ರಮಗಳಲ್ಲಿ, ಹಿಮಾಲಯದ ತಪ್ಪಲುಗಳಲ್ಲಿ, ಒಟ್ಟಾರೆ ಜನ ಜಾಸ್ತಿ ಎಲ್ಲಿರಲ್ವೋ ಅಲ್ಲಿರ್ತಾರೆ ಇವರು. ಉಜ್ಜಯಿನಿಯಲ್ಲಿ ಮಹಾಕಾಳ, ನಾಶಿಕ್ ತ್ರಯಂಬಕೇಶ್ವರ, ಪ್ರಯಾಗ್ರಾಜ್, ಕಾಶಿ, ಇಲ್ಲಿ ಕುಂಭಮೇಳ ಅಥವಾ ಧಾರ್ಮಿಕ ಸಮಾರಂಭ ಆದಾಗ ಬಂದು ಸೇರಿ ಶಿವಭಕ್ತಿಯನ್ನು ತೋರಿಸ್ತಾರೆ. ಹಾಗಂತ ಈಗಲೂ ಎಲ್ಲ ಅಘೋರಿಗಳು ಹಾಗೇ ಇದ್ದಾರೆ ಅಂತಲ್ಲ, ಅವರ ಆಚರಣೆಗಳಲ್ಲೂ ಕೂಡ ಸುಧಾರಣೆಗಳಾಗ್ತಾ ಇದೆ. ಅಘೋರ್ ಫೌಂಡೇಶನ್ ಅಂತ ಇದೆ, ಅಲ್ಲಿ ಯೋಗ ಎಲ್ಲ ಹೇಳ್ಕೊಡ್ತಾರೆ.
ಇದು ಆಧ್ಯಾತ್ಮ ಜೀವನ ಶೈಲಿ ಬಗ್ಗೆ ಮಾರ್ಗದರ್ಶನ ಕೂಡ ಮಾಡುತ್ತೆ. ಸಾಕಷ್ಟು ಆಶ್ರಮಗಳು ಬಡವರ ಪರವಾಗಿ ಸಮಾಜಮುಖಿ ಕೆಲಸಗಳನ್ನ ಕೂಡ ಮಾಡ್ತಿದ್ದಾವೆ. ಕೆಲ ಕಡೆ ಈ ಫೌಂಡೇಶನ್ ನಡೆಸುವ ಆಸ್ಪತ್ರೆಗಳು ಇವೆ, ಶಾಲೆಗಳು ಇವೆ, ಮೇನ್ ಸ್ಟ್ರೀಮ್ ನಲ್ಲಿದ್ದಾರೆ. ಇಷ್ಟೆಲ್ಲ 1990 ಅಘೋರಿ ಯೋಗದ ಸೆಂಟರ್ ಅಮೆರಿಕದ ಕ್ಯಾಲಿಫೋರ್ನಿಯಾದಲ್ಲೂ ಕೂಡ ಸ್ಥಾಪನೆಯಾಗಿದೆ. ಇದನ್ನ ಸೊನಾಮಾ ಆಶ್ರಮ್ ಅಂತ ಕರೀತಾರೆ. ವಾರಣಾಸಿಯಲ್ಲಿ ಬಾಬಾ ಕಿನರಾಮ್ ಸ್ಥಲ್ ಆಧ್ಯಾತ್ಮಿಕ ಕೇಂದ್ರವಾಗಿ ಪ್ರಸಿದ್ಧಿ ಪಡ್ಕೊಂಡಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಅಘೋರಿಗಳ ಬಗ್ಗೆ ಕ್ವಿಕ್ ಆಗಿ ನಿಮಗೆ ಒಂದಷ್ಟು ಮಾಹಿತಿಯನ್ನು ತಲುಪಿಸುವ ಪ್ರಯತ್ನ. ನಿಮಗೇನು ಅನಿಸ್ತೀವಿ ಸ್ಟೋರಿ ಕೇಳಿ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.